ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಪ್ರೊಫೆಸರ್ ಕೃಷ್ಣಪ್ಪರವರಿಗೆ, ಪ್ರೊಫೆಸರ್ ಕೃಷ್ಣಪ್ಪರವರಿಗೆ, ಬಾಬು ಜಗಜೀವರಾಮ್ ರವರಿಗೆ, ಬಾಬು ಜಗಜೀವರಾಮ್ ರವರಿಗೆ, ಮಾದಿಗ ಸಂಘಟನೆಗಳ ಒಕ್ಕೂಟಕ್ಕೆ, ಮಾದಿಗ ಸಂಘಟನೆಗಳ ಒಕ್ಕೂಟಕ್ಕೆ ಜೈ ಮಾದಿಗ, ಜೈ ಮಾದಿಗ, ಜೈ ಮಾದಿಗ, ಜೈ ಮಾದಿಗ, ಜಾರಿಯಾಗಲಿ ಜಾರಿಯಾಗಲಿ ಜಾರಿ. ಸರ್, ಈಗ ನಾವು ಹೋರಾಟ ಮಾಡಕತ್ತಿದ್ದು ಸುಮಾರು 35 ವರ್ಷದಿಂದ ಮಾಡಕತ್ತಿದ್ವಿ. ಬಿಜೆಪಿ ಸರ್ಕಾರದಲ್ಲೂ ಕೂಡ ಮಾಡಿದ್ವಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಕೂಡ ಮಾಡ್ತಾ ಇದೀವಿ. ಇವತ್ತು ಸರ್ಕಾರ ಯಾವ್ದಿದೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇದೆ. ನಾವು ಇದ್ದಂತ ಸರ್ಕಾರದಲ್ಲಿ ನಾವು ಕೇಳ್ತಕ್ಕಂತ ಕೇಳಕತ್ತೀವಿ. ನಾವು ಕೊಡ್ಲಿಲ್ಲ ಅಂದ್ರ ಮುಂದಿನ ದಿನಮಾನಗಳಲ್ಲಿ ನಾವೇನ್ ತಕ್ಕ ಪಾಠ ಕಲಿಸ್ಬೇಕು ಅನ್ನೋದು ನಾವು ತಲೆಗೆ ಇಟ್ಕೊಂಡಿರ್ತೀವಿ. ಅವ್ರು ತಿಳ್ಕೊಂಡಿರ್ಬೋದು ಬರೇ ಇಲೆಕ್ಷನ್ ಬಂದ್ಮ್ಯಾಗ ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂತ ಬಂದ್ರೆ ನಡೆಯಲ್ಲ. ಫಸ್ಟ್ ಇಲೆಕ್ಷನ್ ಗೆದ್ದದ್ದು ಸಿದ್ದರಾಮಯ್ಯನವರು ಒಳ ಮೀಸಲಾತಿ ಜಾರಿ ಮಾಡ್ತಂತೇಳಿ ಒಂದು ಹೊಸ ಅಜೆಂಟ್ ಆದಾಗ ಇಟ್ಟಿದ್ದವರು. ಇವು 5 ಗ್ಯಾರಂಟಿ ಯೋಜನೆ ಜೊತೆಗೆ ಫಸ್ಟ್ ಅಜೆಂಟ್ ನಮಗೆ ಒಳ ಮೀಸಲಾತಿ ಬಿತ್ತು. ಇವ್ರು ಯಾಕೆ ಮಾಡಲಿಲ್ಲ? ಮಾಡಲಿಲ್ಲ ಅಂದ್ರ ಮುಂದಿನ ದಿನವಾಗಿ ತಕ್ಕ ಪಾಠ ಕಳಿಸ್ತೀವಿ. ನಾವು ಎಲಿಜಿಬಲ್ ಆಗಿದ್ವಿ ಸರ್. ಈಗ ಸಿದ್ದರಾಮಯ್ಯನವರೇ ಬಹಳ ಒಪ್ಪಂದ ಇದೆ ಸರ್. ಇದು 6 ತಿಂಗಳು 1 ವರ್ಷದಿಂದಲೇ ಒಳ ಮೀಸಲಾತಿ ಜಾರಿ ಆಗ್ತಾ ಇತ್ತು. ತುಂಬಾ ಒಪ್ಪಂದ ಕೊಡ್ತಿದ್ರು. ಒಂದಿಷ್ಟು ಪ್ರಶ್ನೆ, ಇವರು ಮೈಸೂರು ಇಟ್ಕೊಂಡು ಹೇಳ್ತಿರಲ್ಲ, ನಮ್ಮ ಮನೆ ತಗೊಂಡು ಬಂದು ಬರೋಲ್ಲ ಎಲ್ಲ ನಮ್ಮ ಮನೆಯವ್ರಂತ ಅವ್ರ ತಾನೇ ಸ್ವಲ್ಪ ಕಿರಿಕಿರಿ ಮಾಡಿ ಕನ್ಫ್ಯೂಷನ್ ಮಾಡಿರೋಲ್ಲ. ನಿಮ್ಮಲ್ಲೇ ಪ್ರತಿಷ್ಠೆ ಜಾಸ್ತಿ ಇದೆಯಲ್ಲ. ಇವತ್ತು ಅಂತಂದು ದೊಡ್ಡದಾಗ್ಬೋದು, ನಾಳೆ ಒಂದನ ಆಗ್ಬೋದು. ಆದ್ರ ಡಿಸಿಪ್ಲಿನ್ ಆಗಿದ್ದೇನೆ 1 ವರ್ಷ ಹಿಂದೆ ಆಗ್ತಾ ಇಲ್ಲ ಸರ್. ಹಿಂದೂ ಕೂಡ ಈಗ ಅಂತಂದ್ರಿಂದ ಆಸ್ತಿ ಹಂಚಿಕೆ ಆಗ್ಲೇಬೇಕಾಗತ್ತ. ಇವತ್ತು ನಾವು ನಮ್ಮ ತಂದೆಗೆ 4 ಮಕ್ಕಳು ಹುಟ್ಟಿದ್ವಿ ಅಂದ್ರ 4 ಮಂದಿಗೂ ಕೂಡ ಆಸ್ತಿ ಭಾಗ ಆಗ್ಲೇಬೇಕಲ್ಲ. ಭಾಗ ಆಗೋದ್ನ ಎಲ್ಲ ಸಹಿರ್ತಾರ. ಹಂಗಾಗಿ ಇವತ್ತು ನಾವು 4 ಮಂದಿ ಮಕ್ಕಳು ಅಂದ್ರ ಅವ್ರು 4 ಮಂದಿ ನಮ್ ಜೊತೆಗೆ ಇರ್ತಾರ. ನಾವ್ ಅದನ್ನ ಕೊಡ್ಬೇಡಿ ಅಂತ ಹೇಳಲ್ಲ ಅವ್ರಿಗೆ. ಅವ್ರು ಮಾಡಕತ್ತಾರ, ನಾವೇನ್ ಮಾಡಕ್ ಹೋಗಲ್ಲ. ಕೊಡ್ರಿ, ಅವ್ರಿಗೆ ಕೊಡ್ರಿ. ನೋವೋರ್ ಜನಾಂಗಕ್ಕ ಇವತ್ತು ಸಂವಿಧಾನ ಬರ್ಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೇ ಒಂದು ಮಹಾವಿದ್ಯ ಮತ್ತು ಛಲವಾದಿ ಸಮಾಜಕ್ಕೆ ಬರೆದಿದ್ರ ಇವತ್ತು ಯಾರು ಇದನ್ನ ಮಾಡಕ್ ಹಾಕದಿಲ್ಲ. ಯಾಕಂದ್ರೆ ಎಲ್ಲರೂ ಕೂಡ ಹಂಚ್ಕೊಂಡ್ ತಿನ್ಲಿ. ಇದು ನಮ್ಗ ದೇಶದ ಒಂದು ಸಂಪತ್ತಿದು. ನಮ್ಮ ಪ್ರಮುಖ ಬೇಡಿಕೆನು ಇವತ್ತೇನು ಒಳ ಮೀಸಲಾತಿ ಜಾರಿಗೆ ಮಾಡದೆ ಹೋದ್ರೆ ಮುಂದಿನ ದಿನಮಾನಗಳಲ್ಲಿ ವಿಧಾನಸಭಾ ಮುತ್ತಿಗೆ ಆಗ್ತಂತ ಕೆಲಸ ಮಾಡ್ತಾ ಇದೀವಿ. ನಾವು ಎಷ್ಟು ದಿನ ಅಂತ ಹೋರಾಟ ಮಾಡಲ್ಲ. ನಮ್ಮ ನಾವು ಕೇಳಕತ್ತೀವಿ. ಏನ್ ಯಾರಪ್ಪನ ಸೊತ್ತನದು ಕೊಡ್ಲೇಬೇಕು. 35 ವರ್ಷದಿಂದ ಮಾಡ್ತಾ ಇದೀವಿ ಸರ್. ನಾವೇನು ಇವಾಗ ನಾನು 47 ವರ್ಷನು ನಮ್ ತಂದೆಯವ್ರು ಕೂಡ ಹೋರಾಟ ಮಾಡಿದ್ರು. ನಾಳೆ ಮತ್ತೆ ನನ್ನ ಮಕ್ಕಳು ಕೂಡ ಹೋರಾಟ ಮಾಡ್ಬೇಕಂದ್ರೆ ಹೆಂಗ್ರಿ? ಬರೀ ಹೋರಾಟ ಮಾಡೋದು ಜೀವನ ಕಳೆದ್ರು. ಯಾಕೆ ದುಡ್ಕೊಂತ ನಮ್ಗೆ ನಿಧಿಲ್ಲ? ಒಂದು ಮನೆ ಕೊಡ್ಬೇಕ್ರಿ ಇವ್ರು ನಮ್ಗ. ಓಡದೆ ಹೋದ್ರೆ ಮುಂದಿನ ದಿನಮಾನಗಳಲ್ಲಿ ಇವತ್ತು ನಾವು ಸ್ವಲ್ಪ ಜನ ಸೇರಿರ್ಬೋದು. ಆದ್ರ ಪ್ರತಿ ತಾಲೂಕು, ಪ್ರತಿ ಜಿಲ್ಲೆ ಮತ್ತು ಪ್ರತಿ ಹಳ್ಳಿಯಿಂದ ಮನೆ ಬೀಗ ಹಾಕಿ ಮುಂದೆ ಜಿಲ್ಲಾಧಿಕಾರಿ ಮನೆ ಮುಂದೆ ಕುಂದಿರ್ತೀವಿ. ನಮ್ಮ ಹೆಸರು ವಿರೂಪಾಕ್ಷಪ್ಪ ಮೌರ್ಯ ಅಂತ ಹೇಳಿ, ಕೊಪ್ಪಳ ಜಿಲ್ಲಾ.